ಪ್ರಜಾಪ್ರಭುತ್ವದಲ್ಲಿ ದೇಶದ ಭವಿಷ್ಯವಾದ ಯುವ ಜನರು ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳಿಗಾಗಿ ರಸ್ತೆಗಿಳಿದ್ರೆ ಸರ್ಕಾರ ಏನ್ ಮಾಡ್ಬೇಕು ಹೇಳಿ? ಅವರ ಮಾತನ್ನ ಆಲಿಸ್ಬೇಕಾ ಅಥವಾ ಅವರ ಎದೆಗೆ AK-47 ಬಂದೂಕಿನ ಗುರಿ ಇಡಬೇಕಾ? ಹೌದು, ನೀವ್ ಕೇಳ್ತಾ ಇರೋದು ನಿಜ. ಬಿಹಾರದ ಸಿವಾನ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತೋಟಿಗೆ ತರೋದಕ್ಕೆ ಪೊಲೀಸರು ಕೈಯಲ್ಲಿ AK-47 ಗನ್ ಹಿಡಿದು ಹಾರಿಸಿರುವಂತಹ ದೃಶ್ಯಗಳು ಇಡೀ ದೇಶವನ್ನ ಇದೀಗ ಬೆಚ್ಚಿ ಬೀಳಿಸಿದೆ. ವಿದ್ಯಾರ್ಥಿಗಳು ಈ ದೇಶದ ಪ್ರಜೆಗಳ ಅಥವಾ ಗಡಿಯಲ್ಲಿರುವಂತಹ ಶತ್ರುಗಳ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಘಟನೆಯ ಹಿನ್ನೆಲೆಯನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಬೇಕು. ಪರೀಕ್ಷಾ ಅಕ್ರಮಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಭವಿಷ್ಯದ ಅಭದ್ರತೆಯಿಂದ ಬೇಸತ್ತ ವಿದ್ಯಾರ್ಥಿಗಳು ಬೀದಿಗಿಳಿದು ಶಾಂತಿಯುತವಾಗಿ ತಮ್ಮ ಹಕ್ಕನ್ನ ಕೇಳ್ತಾ ಇದ್ರು. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ ನೋಡಿ. ಬಿಹಾರ ಪೊಲೀಸರು ಪ್ರತಿಭಟನಾಕಾರರನ್ನ ಹತೋಟಿಗೆ ತರೋದಕ್ಕೆ ಅತಿಯಾದ ಬಲ ಪ್ರಯೋಗವನ್ನ ಮಾಡಿದ್ದಾರೆ. ಹದ್ದು ಮೀರಿದ ಪೊಲೀಸ್ ದೌರ್ಜನ್ಯಕ್ಕೆ ಹಲವು ವಿದ್ಯಾರ್ಥಿಗಳು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಪೊಲೀಸರಿಗೆ ಅಧಿಕಾರ ಇದೆ ನಿಜ, ಆದ್ರೆ ವಿದ್ಯಾರ್ಥಿಗಳ ವಿರುದ್ಧ ಮಾರಕ ಆಯುಧಗಳನ್ನ ಬಳಸೋದು ಎಷ್ಟು ಸರಿ ಅಂತ ಸ್ವಲ್ಪ ಯೋಚನೆ ಮಾಡಿ. AK-47 ಅನ್ನೋದು ಯೋಧರು ಗಡಿಯಲ್ಲಿ ಉಗ್ರರ ವಿರುದ್ಧ ಅಥವಾ ಕೊಲೆಗಾರರ ವಿರುದ್ಧ ಬಳಸುವಂತಹ ಒಂದು ಮಾರಕ ಆಯುಧ. ಅಂತಹ ಆಯುಧವನ್ನ ಕೈಯಲ್ಲಿ ಹಿಡಿದು ಪ್ರಾಣ ಭಯವಿಲ್ಲದೆ ಯುವಕರ ಮೇಲೆ ಗುಂಡು ಹಾರಿಸಿದ ಪೊಲೀಸ್ ಅಧಿಕಾರಿಯನ್ನ ಈಗ ಸಸ್ಪೆಂಡ್ ಮಾಡಲಾಗಿದ್ದು ನಿಜ. ಆದ್ರೆ ಸಸ್ಪೆಂಡ್ ಒಂದೇ ಇದಕ್ಕೆ ಪರಿಹಾರವಾ? ಕೈಯಲ್ಲಿ ಪೆನ್ನು ಪುಸ್ತಕ ಹಿಡಿಬೇಕಾದ ಯುವಕರ ಎದೆಗೆ AK-47 ನಿಂದ ರೌಂಡ್ಸ್ ಹಾರಿಸುವ ಧೈರ್ಯ ಆ ಪೊಲೀಸರಿಗೆ ಹಾಗಾದ್ರೆ ಎಲ್ಲಿಂದ ಬಂತು? ವ್ಯವಸ್ಥೆಯ ಈ ಕ್ರೌರ್ಯವನ್ನ ನಾವು ಪ್ರಶ್ನೆ ಮಾಡದೆ ಸುಮ್ಮನಿರೋದಕ್ಕೆ ಸಾಧ್ಯ ಇದೆಯಾ ಹೇಳಿ? ಈ ಘಟನೆ ಹೊರ ಬರ್ತಾ ಇದ್ದಂತೆ ದೆಹಲಿಯಿಂದ ಬಿಹಾರದವರೆಗೆ ರಾಜಕೀಯ ಕಾವು ಏರಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಈ ವಿಷಯವನ್ನ ಪ್ರಸ್ತಾಪಿಸಿ ಆಡಳಿತಾರೂಢ ಬಿಜೆಪಿಯನ್ನ ತೀವ್ರವಾಗಿ ತೊಳಿತಿದ್ದಾರೆ. ತೇಜಸ್ವಿ ಯಾದವ್ ಗಾಯಗೊಂಡ ವಿದ್ಯಾರ್ಥಿಗಳನ್ನ ಆಸ್ಪತ್ರೆಗೆ ದಾಖಲಿಸಿರುವಂತಹ ಅವರನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ್ರೆ, ರಾಹುಲ್ ಗಾಂಧಿ ಇದು ದೇಶದ ಯುವಕರ ಭವಿಷ್ಯದ ಮೇಲೆ ನಡೀತಾ ಇರುವಂತಹ ದಾಳಿ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆದ್ರೆ ಈ ನ್ಯಾಯಯುತ ಪ್ರಶ್ನೆಗಳನ್ನ ಬಿಜೆಪಿ ಆಡಳಿತವನ್ನ ಬೆಂಬಲಿಸುವವರು ವಿಪಕ್ಷಗಳ ಅರಾಜಕತೆ ಹರಡ್ತಾ ಇದೆ ಅಂತ ಆರೋಪಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ನ್ಯಾಯ? ಮತ್ತೊಂದು ಕಡೆ ಬಿಜೆಪಿ ನಾಯಕರು ಈ ಆರೋಪವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕ್ತಾ ಇದ್ದಾರೆ. ಅಂದ್ರೆ ಪೊಲೀಸರು ಎಲ್ಲಿ ಕೂಡ AK-47 ನಿಂದ ವಿದ್ಯಾರ್ಥಿಗಳಿಗೆ ಹೊಡೆದಿಲ್ಲ, ವಿಪಕ್ಷಗಳು ದೇಶದಲ್ಲಿ ಹಿಂಸೆಯನ್ನ ಪ್ರಚೋದಿಸ್ತಾ ಇದೆ ಅಂತ ಅವರು ಪ್ರತ್ಯಾರೋಪವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಪರಿಸ್ಥಿತಿ ಬೇರೆಯೇ ಇದೆ. ಪ್ರಿಯಾಂಕಾ ಗಾಂಧಿ ನೇತೃತ್ವದ ವಿಪಕ್ಷಗಳು ಗೃಹ ಸಚಿವ ಅಮಿತ್ ಶಾ ಅವರ ಹೊಣೆಗಾರಿಕೆಯನ್ನ ಪ್ರಶ್ನಿಸಿ ಉತ್ತರ ಕೊಡಿ, ಲೆಕ್ಕ ಕೊಡಿ ಅಂತ ಸಾಲು ಸಾಲು ಘೋಷಣೆಯನ್ನ ಕೂಗಿ ಸಂಸತ್ತಿನ ಕಲಾಪವನ್ನೇ ಕಂಗೆಡಿಸಿದ್ರು. ಆದ್ರೆ ಜನರಿಂದ ಆಯ್ಕೆಯಾದ ನಾಯಕರು ಉತ್ತರ ನೀಡೋದಕ್ಕೆ ಇಲ್ಲಿ ಹಿಂಜರಿತಾ ಇರೋದ್ ಯಾಕೆ ಹಾಗಾದ್ರೆ? ಅತ್ತ ಸಂಸತ್ತಿನಲ್ಲಿ ಗಲಾಟೆ ನಡೀತಾ ಇದ್ರೆ ಇತ್ತ ದೇಶದ ಅತ್ಯುನ್ನತ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ನಿಂದ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆಗೆ ಚಾಟಿ ಏಟು ಬಿದ್ದಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ, ಜನರಿಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಸಂವಿಧಾನಾತ್ಮಕ ಹಕ್ಕಿದೆ. ಪ್ರತಿಭಟನೆ ನಡೀತಿದೆ ಅಂದ ತಕ್ಷಣ ಅವರ ಮೇಲೆ ಲಾಠಿ ಬೀಸೋದು, ಅತಿಯಾದ ಬಲಪ್ರಯೋಗ ಮಾಡುವುದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ನ್ಯಾಯಾಲಯದ ಈ ಮಾತುಗಳು ಈಗ ಪೊಲೀಸ್ ದೌರ್ಜನ್ಯಕ್ಕೆ ಹಿಡಿದಂತಹ ಒಂದು ಕನ್ನಡಿ ಅಂತಿದೆ. ಇನ್ನು ನೋಡಿ, ಪರೀಕ್ಷಾ ಗೊಂದಲಗಳು ಮತ್ತು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಮಣಿದು ಮಾಜಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಅಲ್ಲಿ ನೀಡಬೇಕಾಯ್ತು. ಆದ್ರೆ ಅಚ್ಚರಿಯ ವಿಚಾರ ಏನು ಅಂತ ಹೇಳಿದ್ರೆ, ಆತ ರಾಜೀನಾಮೆ ನೀಡಿ ಸಂಸತ್ತಿಗೆ ಬಂದಾಗ ಬಿಜೆಪಿಯ ಸಂಸದರು ಪ್ರಧಾನ್ ಜಿಂದಾಬಾದ್ ಅಂತ ಕೂಗಿ ಜೈಕಾರವನ್ನ ಕೂಗಿದ್ರು ನೋಡಿ. ಎಂತಹ ವಿಪರ್ಯಾಸ ಅಲ್ವಾ? ವಿದ್ಯಾರ್ಥಿಗಳ ಭವಿಷ್ಯ ಗೊಂದಲದಲ್ಲಿರುವಾಗ, ಸರ್ಕಾರಿ ವ್ಯವಸ್ಥೆಯ ವೈಫಲ್ಯದಿಂದ ಸಚಿವ ರಾಜೀನಾಮೆ ಕೊಟ್ಟಾಗ ಅಲ್ಲಿ ಜಯಕಾರ ಕೂಗೋದಕ್ಕೆ ಹಾಗೂ ಸಂಭ್ರಮಿಸೋದಕ್ಕೆ ಯಾವ ಮಹಾನ್ ಸಾಧನೆ ಮಾಡಿದ್ದಾರೆ ಆತ ಅಂತ. ಇದು ಆಡಳಿತ ಪಕ್ಷದ ಅಹಂಕಾರ ಅಲ್ಲದೆ ಮತ್ತಿನ್ನೇನ್ ಹೇಳಿ? ವಿಷಯ ಬಿಹಾರಕ್ಕಷ್ಟೇ ಮುಗಿಯೋದಿಲ್ಲ ವೀಕ್ಷಕರೇ. ದೆಹಲಿಯ ಜಂತರ್ ಮಂತರ್ ಮುಂಭಾಗ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಹಾಗೂ ಅತಿಯಾದ ಬಲಪ್ರಯೋಗ ಕೂಡ ಮಾಡಲಾಗಿದೆ ಅಂತ ಟಿಎಂಸಿಯ ಸಂಸದೆ ಮಹುವಾ ಮೊಹಿತ್ರಾ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ಅರವಿಂದ್ ಕೇಜ್ರಿವಾಲ್ ಅವರು ವಾಹನಗಳನ್ನ ಹಾಳು ಮಾಡ್ತಾ ಇರುವಂತಹ E20 ಎಥೆನಾಲ್ ಇಂಧನದ ಸಮಸ್ಯೆಯನ್ನ ಎತ್ತಿ ಹಿಡಿದು ಸಾರ್ವಜನಿಕ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ.
ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಾರ್ವಜನಿಕರ ಯುವಕರ ಧ್ವನಿಯನ್ನ ಹತೋಟಿಯಲ್ಲಿಡೋದಕ್ಕೆ ಸರ್ಕಾರ ಪ್ರಯತ್ನಿಸ್ತಿದೆ ಅನ್ನುವಂತಹ ಒಂದು ದೊಡ್ಡ ಅನುಮಾನ ಈಗ ಹುಟ್ಟಿಕೊಂಡಿದೆ. ಇದೆಲ್ಲದರ ನಡುವೆ ಕೆಲವು ವಾಹಿನಿಗಳಿದೆಯಲ್ಲ, ಈ ಪ್ರತಿಭಟನೆಯ ಹಿಂದೆ ವಿದೇಶಿಯ ಕೈವಾಡ ಇದೆ, ಪಾಕಿಸ್ತಾನ ಬಾಂಗ್ಲಾದೇಶದ ಲಿಂಕ್ ಇದೆ ಅನ್ನುವಂತಹ ಒಂದು ಸುಳ್ಳು ಸುದ್ದಿಯನ್ನ ಬಿತ್ತರಿಸೋದಕ್ಕೆ ಶುರು ಮಾಡಿದ್ವು ನೋಡಿ. ಆದ್ರೆ ಎಲ್ಲಾ ಸುದ್ದಿಗಳು ಫೇಕ್ ಅಂತ ಸಾಬೀತಾಗಿದೆ. ತಮ್ಮ ಹಕ್ಕುಗಳಿಗಾಗಿ ಹೋರಾಡುವ ಯುವಕರನ್ನ ದೇಶದ್ರೋಹಿಗಳು ಅಂತ ಬಿಂಬಿಸೋದು ಎಷ್ಟು ಸುಲಭ ಅಲ್ವಾ? ಗೋಧಿ ಮೀಡಿಯಾಗಳು ಎಷ್ಟೇ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ರು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ನೈಜ ವಿಡಿಯೋಗಳು ವ್ಯವಸ್ಥೆಯ ಬಣ್ಣವನ್ನ ಬಯಲು ಮಾಡ್ತಲೇ ಇದೆ. ಸ್ನೇಹಿತರೆ, ಕೊನೆಯದಾಗಿ ನಾವು ಕೇಳೋದು ಇಷ್ಟೇ: ಯುವ ಜನರು ಕೇವಲ ವೋಟ್ ಬ್ಯಾಂಕ್ ಮಾತ್ರನಾ? ಅವರ ಭವಿಷ್ಯ, ಅವರ ಸುರಕ್ಷತೆಗೆ ಇಲ್ಲಿ ಬೆಲೆ ಇಲ್ವಾ ಹಾಗಾದ್ರೆ? ವಿದ್ಯಾರ್ಥಿಗಳ ಮೇಲೆ AK-47 ಬಳಸಿದ ಪೊಲೀಸ್ ವ್ಯವಸ್ಥೆ ಹಾಗೂ ಅವರಿಗೆ ಜವಾಬ್ದಾರರಾದಂತಹ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.